ಕೂಡ ಇದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕಾಗೆ ಭಾರತವನ್ನೇ ಮಾರಿದ್ರಾ ಮೋದಿ? ಸಂಸತ್ನಲ್ಲಿ ರಾಗ ಡೀಲ್ ರೋಷಾವೇಶ, ಹಕ್ಕುಚ್ಯುತಿ ದೇಶವ್ಯಾಪಿ ಹೋರಾಟಕ್ಕೆ ಪ್ಲಾನ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ರಾಗ ಡೀಲ್ ಅಸ್ತ್ರ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ರಾಹುಲ್ ಗಾಂಧಿಯವರು ಕಟುವಾಗಿ ಟೀಕಿಸಿದ್ದಾರೆ ಇವತ್ತು ಲೋಕಸಭೆಯಲ್ಲಿ ತನ್ನ ಭಾಷಣದ ಉದ್ದಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ಅಮೆರಿಕದ ಜೊತೆಗಿನ ವ್ಯವಹಾರದಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವುದರಲ್ಲಿ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥ ಆರೋಪವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅವರು ನೇರವಾಗಿ ಮಾಡ್ತಾ ಹೋದರು. ಮತ್ತು ಅಮೆರಿಕದ ಜೊತೆಗೆ ನಾವು ಸರಿಸಮಾನವಾಗಿ ನಮಗೆ ಡೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಕ್ರಮಗಳನ್ನು ಟೀಕಿಸಿದ್ದಾರೆ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದಕ್ಕೆ ಪ್ರತಿಪಕ್ಷ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ. ಭಾರತವನ್ನೇ ಅಮೆರಿಕಾಗೆ ಕೇಂದ್ರ ಸರ್ಕಾರ ಮಾರಿದೆ ಅನ್ನುವಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದೆ. ಲೋಕಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೋಲಾಹಲವೂ ಕೂಡ ಆಯಿತು. ನೋಟಿಸ್ನ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಈ ರೀತಿಯಾದಂತಹ ಆಪಾದನೆಗೆ ನೀವು ಪೂರಕವಾಗಿರತಕ್ಕಂತಹ ದಾಖಲೆಗಳನ್ನು ಒದಗಿಸಬೇಕು ಅಂತ ಹೇಳಿದರು. ದಾಖಲೆಗಳನ್ನು ನಾನು ಕೊಡ್ತೀನಿ ಅನ್ನುವಂತಹ ಸಮಜಾಯಿಷಿಯೂ ಕೂಡ ಬಂತು. ಹೀಗೆ ಸವಾಲುಗಳು, ಪ್ರತಿ ಸವಾಲುಗಳು, ಆರೋಪ ಪ್ರತ್ಯಾರೋಪಗಳು, ಮಾತಿನ ಬಳಕೆ ಇವೆಲ್ಲವೂ ಕೂಡ ಬಹಳ ಗಂಭೀರವಾಗಿ ಇವತ್ತು ಲೋಕಸಭೆಯಲ್ಲಿ ನಡೆದಿದೆ. ಕಡೆಗೂ ಪುಸ್ತಕದ ಗಲಾಟೆಯಿಂದ ಆಚೆ ಬಂದು ಸದನದ ಒಳಗಡೆ ಬಜೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ, ಅದೇ ಬಹಳ ಮುಖ್ಯ. ಬಜೆಟ್ನ ಚರ್ಚೆಯ ಸಂದರ್ಭದಲ್ಲಿ, ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನೇ ಫೋಕಸ್ ಮಾಡಿಕೊಂಡು ರಾಹುಲ್ ಗಾಂಧಿಯವರು ಮಾತನಾಡಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ರಾಹುಲ್ ಗಾಂಧಿಯವರು ಕಟುವಾಗಿ ಟೀಕಿಸಿದ್ದಾರೆ. ವಿಶೇಷವಾಗಿ ಲೋಕಸಭೆಯಲ್ಲಿ ಚರ್ಚೆಯ ವೇಳೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶ ಪ್ರೇಮವನ್ನೇ ಮರೆತು ಅಮೆರಿಕದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ, ನೀವು ಭಾರತ ಮಾತೆಯನ್ನು ಮಾರಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ವಿಶೇಷವಾಗಿ ಜಾಗತಿಕ ರಾಷ್ಟ್ರಗಳ ಮುಂದೆ ಅಣುಶಕ್ತಿ, ಇಂಧನ, ಹಣಕಾಸು ಇಲಾಖೆಗಳು ದುರ್ಬಲವಾಗ್ತಾ ಇದ್ದಾವೆ. ಈ ವಿಚಾರಗಳು ದುರ್ಬಲ ಆಗಿದ್ದಾವೆ. ಭಾರತದ ಇಂಧನ, ಹಣಕಾಸು ಮತ್ತು ಕೃಷಿ ವ್ಯವಸ್ಥೆಯ ಮೇಲೆ ನೇರ ಪರಿಣಾಮವನ್ನು ಈ ವ್ಯಾಪಾರಿ ಒಪ್ಪಂದ, ಅಮೆರಿಕದ ಜೊತೆಗಿನ ವ್ಯಾಪಾರಿ ಒಪ್ಪಂದ ನೇರ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥದ್ದು ರಾಹುಲ್ ಗಾಂಧಿ ವ್ಯಕ್ತಪಡಿಸ್ತಾ ಇರುವಂತಹ ಆಕ್ಷೇಪ. ದೇಶದ ರೈತರ ಹಿತಾಸಕ್ತಿ, ಭವಿಷ್ಯವನ್ನೇ ಅಮೆರಿಕಕ್ಕೆ ಶರಣು ಮಾಡಿದ್ದಾರೆ, ಅಮೆರಿಕದ ಮುಂದೆ ಸರೆಂಡರ್ ಆಗಿದೆ ಅನ್ನುವಂತಹ ಆಪಾದನೆಯನ್ನು ಮಾಡಿದ್ದಾರೆ. ಮತ್ತು ಸುಂಕ ಇಳಿಕೆಯಿಂದ ಭಾರತದ ರಫ್ತು ಆಮದು ವ್ಯವಸ್ಥೆಗೂ ಕೂಡ ಧಕ್ಕೆಯಾಗುತ್ತೆ. ಯಾಕಂದರೆ 18% ಟ್ಯಾರಿಫ್ ಇಳಿಕೆ ಆಗಿದೆ ನಿಜ, ಆದರೆ ಅದು ಮೂಲ ಟ್ಯಾರಿಫ್ಗಿಂತ ಏರಿಕೆ ಅನ್ನೋದನ್ನು ಕೂಡ ಸದನದಲ್ಲಿ ಹೇಳಿದರು. ಮೋದಿ ಕುತ್ತಿಗೆಯನ್ನು ಹಿಡಿದು ಟ್ರಂಪ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ತನ್ನ ಭಾಷಣದ ಆರಂಭದಲ್ಲಿ ಹೇಗೆ ಮಾರ್ಷಲ್ ಆರ್ಟ್ಸ್ನಲ್ಲಿ ಹೇಗೆ ಕುತ್ತಿಗೆಯನ್ನು ಹಿಡ್ಕೊಂಡು ಒತ್ತಡವನ್ನು ಹೇರ್ತಾರೋ ಆ ಸ್ವರೂಪದಲ್ಲಿ ಕುತ್ತಿಗೆಯನ್ನು ಹಿಡ್ಕೊಂಡು ಒತ್ತಡ ಹೇರಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವಂಥ ಆರೋಪ. ಭಾರತದ ವಿರುದ್ಧ ಆರ್ಥಿಕತೆ ಹಾಗೂ ಇಂಧನವನ್ನು ಅಮೆರಿಕ ಹತಿಯಾರಾಗಿ, ಅಸ್ತ್ರವಾಗಿ ಬಳಸಿಕೊಂಡಿದೆ. ಭಾರತದ ವಿರುದ್ಧದ ಅಸ್ತ್ರವಾಗಿ ಅದು ಬಳಕೆ ಮಾಡಿಕೊಂಡಿದೆ, ಆಯುಧವಾಗಿ ಬಳಕೆ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಸೇರಿದಂತೆ ಜಾಗತಿಕ ರಾಷ್ಟ್ರಗಳಿಂದ ಪ್ರಧಾನಿ ಮೇಲೆ ಒತ್ತಡ ಇದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಿರುವಂಥ ಆರೋಪ. ಉಸಿರುಗಟ್ಟಿಸುವ ವಾತಾವರಣದಿಂದಾಗಿಯೇ ಅಮೆರಿಕ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮ ಒಪ್ಪಂದ ಇದು ಉಸಿರುಗಟ್ಟಿಸುವಂತಹ ವಾತಾವರಣದಲ್ಲಿ ಆಗಿರತಕ್ಕಂಥ ಒಪ್ಪಂದ ಅಂತ ಹೇಳ್ತಾನೆ. ಇದು ನಿಜಕ್ಕೂ ನಾಚಿಗೇಡಿನ ವಿಚಾರ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿಗೆ ದೇಶದ ಹಿತಾಸಕ್ತಿಗಿಂತಲೂ ವೈಯಕ್ತಿಕ ಪ್ರತಿಷ್ಠೆಯೇ ಮುಖ್ಯವಾಗಿದೆ ಅನ್ನುವಂಥ ಅಂಶವನ್ನು ರಾಹುಲ್ ಗಾಂಧಿ ಪಾಯಿಂಟ್ ಔಟ್ ಮಾಡಿದರು. ಭಾರತ ಮಾತೇನೇ ಅಮೆರಿಕಾಗೆ ಮಾರಿದ್ದೀರಿ, ನೀವು ನಾಚಿಕೆ ಆಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಎತ್ತಿದ್ದಾರೆ. ಸೂಪರ್ ಪವರ್ ಮುಂದೆ ಮೋದಿ ಪವರ್ ಶರಣಾಗಿದೆ ಅನ್ನುವಂತಹ ಟೀಕೆಯನ್ನು ಕೂಡ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ರಾಹುಲ್ ಗಾಂಧಿ ಸದನದಲ್ಲಿ ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. Because sir, I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? But sir, the interesting thing is that I know that the Prime Minister would not sell India under normal circumstances.
He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. स्पीकर साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर, पीएम की आंख में डर दिखता है, दिख रहा है सर आंख में आंख नहीं मिला पाते हैं. ಹೀಗೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಇದರ ನಡುವೆ ಕಿರಣ್ ರಿಜಿಜು ಅವರು ಕೂಡ ರಾಹುಲ್ ಗಾಂಧಿಯವರ ಮಾತುಗಳಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಏನು ಹೇಳಿದರು, ಕಿರಣ್ ರಿಜಿಜು ಏನು ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. रूलिंग दिया है. मैं चेयर के माध्यम से मैं आपको अनुरोध करता हूं और ये मेरा डिमांड भी है कि आपने जितना एलिगेशन लगाया है, चेयरमैन ने रूलिंग देने के बावजूद भी आपने एलिगेशन लगाया, आपको ऑथेंटिकेशन करना पड़ेगा क्योंकि आप लीडर ऑफ अपोजिशन है. आप मामूली आप सामान्य सदस्य नहीं है. यू आर द लीडर ऑफ अपोजिशन. व्हेन यू स्पीक ऑन सर्टेन थिंग, there is a serious connotation. Kindly take seat. I would urge honorable leader of opposition, because he is the leader of opposition, all the points he has made have serious repercussion. He must authenticate on all the allegations he has made. I will authenticate right now. I've got it. You have Because sir, let me authenticate. Kindly. Already you have taken 45 minutes. Kindly. Sir, let me authenticate. ಹೀಗೆ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಯಲ್ಲಿ ಸಾಕ್ತಾ ಹೋಗಿದ್ದಾವೆ. ಇದರ ನಡುವೆ ರಾಹುಲ್ ಗಾಂಧಿಗೆ ಕೇಂದ್ರವೂ ಕೂಡ ಶಾಕ್ ಕೊಟ್ಟಿದೆ. ರಾಹುಲ್ ಗಾಂಧಿ ಆರೋಪಗಳಿಗೆ ಸಾಕ್ಷಿ ಮತ್ತು ದಾಖಲೆಗಳನ್ನು ಬಿಜೆಪಿಯವರು ಕೇಳಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಸಂಸತ್ತು ಒಳಗೆ ಮತ್ತು ಹೊರಗೂ ಕೂಡ ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿಯವರ ಭಾಷಣವನ್ನೇ ಮುಂದಿಟ್ಟುಕೊಂಡು ಈ ಹೋರಾಟವನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡುವಂತಹ ಎಚ್ಚರಿಕೆಯನ್ನು ಕೂಡ ಸದನದ ಒಳಗಡೆ ವ್ಯಕ್ತಪಡಿಸಿದರು. ದೇಶವ್ಯಾಪಿ ಆಂದೋಲನಕ್ಕೆ ಈಗ ಬಿಜೆಪಿ ಕೂಡ ಕರೆ ಕೊಟ್ಟಿದೆ. ಈ ವಿಚಾರದಲ್ಲಿ ಏನು ಹೇಳಿದ್ರೆ ಅನ್ನೋದು ತೋರಿಸ್ತೀವಿ. File a notice, privileged notice against Sri Rahul Gandhi for misleading the House and also making baseless statement. There is a very clear-cut rules of procedure and conduct of business in the Lok Sabha and Rajya Sabha. When a member intends to make serious charges of allegation against another member, then you have to make a notice and also substantiate the allegation. So I have on the floor of the House requested Sri Rahul Gandhi ji to make necessary authentication of those points he has made. ಹೀಗೆ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಯ ನೋಟಿಸನ್ನು ಕೊಡೋದ್ರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಏನಾದರೂ ಕೂಡ ಸದನ ಒಳಗಡೆ ಬಜೆಟ್ ಬಗೆಗಿನ ಚರ್ಚೆ ಶುರುವಾಗಿದೆ. ಇದಕ್ಕೆ ಉತ್ತರ ಕೊಡುವಾಗ ಕೇಂದ್ರ ಸರ್ಕಾರವೂ ಕೂಡ, ಯಾಕಂದರೆ ಸರ್ಕಾರದ ಪರವಾಗಿ ಹಣಕಾಸು ಸಚಿವರು ಕೂಡ ಉತ್ತರವನ್ನು ಕೊಡ್ಬೋದು, ಪ್ರಧಾನಮಂತ್ರಿಗಳು ಕೂಡ ಉತ್ತರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೌಂಟರ್ನ ಕೊಡ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ.